ಅದು ಕೇಸ್ ನೋಡಿದ ತಕ್ಷಣ ಬಂತು ನೋಡಿ ಬಿ ಜೆ ಪಿಯವ್ರಿಗೆ ಅನ್ಕೊಂಡು. ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಮುರುಗೇಶ್ ನಿರಾಣಿ ಅವರು ಕೈಗಾರಿಕಾ ಸಚಿವರಾಗಾದಾಗ ಆಗಿದ್ದದು ಎಲ್ಲ ಬಂತವರು ಬುಡಕ್ಕೂ ಅನ್ಕೊಂಡ್ವಿ. ನೋಡಿದ್ರೆ ಆ ಪ್ರಾಸೆಸ್ ಕಂಪ್ಲೀಟ್ ಆಗಿಲ್ಲ. ಇವರು ಕಂಪ್ನಿಯಿಂದ ಅಪ್ಲಿಕೇಶನ್ ಹಾಕ್ತಾರೆ, KIADB ಅವರು ಲ್ಯಾಂಡ್ ಮಂಜೂರು ಮಾಡ್ತಾರೆ, ತಗೋಬೋದು ಈ 12 ಎಕರೆ ನೀವು ಅಂತ. ಅದಕ್ಕೆ 30% ದುಡ್ಡು ಕಟ್ಟಬೇಕು. KIADB ಪರ್ ಏಕರ್ ಇಂತಿಷ್ಟು ಅಂತ ಫಿಕ್ಸ್ ಮಾಡಿರುತ್ತೆ, ಅದರ 30% ಕಟ್ಟಬೇಕು ಕಂಪನಿ. ಅಲ್ಲಿ ಸಿರಾ ಹತ್ರ, ಅದು ಸಿರಾ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ 1 ಎಕರೆಗೆ 65 ಲಕ್ಷ KIADB ಜಮೀನಿನ ರೇಟ್ ಆಗಿತ್ತು. 65 ಲಕ್ಷ 1 ಎಕರೆ ಇಂಟು 12 ಎಕರೆ, ಅದರ 30% ದುಡ್ಡನ್ನು ಈ ಕಂಪ್ನಿ KIADB ಕಟ್ಟಬೇಕಾಗಿತ್ತು. ಇಷ್ಟು ಕಟ್ಟಿ ನೀವು ಜಮೀನು ನಿಮ್ಮ ಹೆಸರು ಕೊಡ್ತೀವಿ ಅಂತಾರೆ. ದುಡ್ಡು ಕಟ್ಟಕ್ಕೆ ಆಗೋದಿಲ್ಲ ಕಂಪ್ನಿಗೆ. ಮಂಜೂರಾಗಿದ್ದ ಲ್ಯಾಂಡ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾಗಿ ಅದರ್ವೈಸ್ ಇವತ್ತು BJP ವರ್ಸಸ್ ಕಾಂಗ್ರೆಸ್ ಜೋರು ಗಲಾಟೆ ಆಗಿರೋದು. ಹೆಂಗೆ ಮಂಜೂರಾಯಿತು, ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ರು, ಇತ್ಯಾದಿ ಇತ್ಯಾದಿ ಜೋರು ಗಲಾಟೆ ಆಗಿರೋದು. ಇದು ಕ್ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಹೆಸರು. ಕಂಪ್ನಿ ಶುರುವಾಗಿ 9 ತಿಂಗಳಲ್ಲಿ KIADB ಲ್ಯಾಂಡ್ ಮಂಜೂರಾಗಿರುತ್ತೆ. 9 ತಿಂಗಳಲ್ಲಿ ಮುರುಗೇಶ್ ನಿರಾಣಿ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ರು. ಅಂತಿಮವಾಗಿ KIADB MD ಮಹೇಶ್ ಅವರು ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿಬಿಟ್ರು. ಲ್ಯಾಂಡ್ ಮಂಜೂರಾಗಿದ್ದು ನಿಜ, ಬಟ್ ಅವ್ರ ಹೆಸರು ಹೋಗೇ ಇಲ್ಲ ಅದು